ಜೈ ಶ್ರೀರಾಮ್. ರಾಮ್ ರಾಮ್. ಜೈ ಶ್ರೀರಾಮ್. ನಮಸ್ಕಾರ. ಇವತ್ತು ಜನಗಳು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ. ಆ ಮೊಬೈಲ್ ಯೂಸ್ ಮಾಡಲಿಕ್ಕೆ ಸಿಮ್ ಕಾರ್ಡ್ ಎಲ್ಲರಿಗೂ ಬೇಕೇ ಬೇಕು ಅಲ್ವಾ? ಸಿಮ್ ಮುಖ್ಯ ಅಂತಂದರೆ, ಇವಾಗ ನಾವು ಸಿಮ್ಗೆ ರೀಚಾರ್ಜ್ ಮಾಡ್ತೀವಿ ಅಲ್ವಾ? ಇವಾಗ ಇದು ಏನು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇದೊಂಥರ ದರೋಡೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಗಲು ದರೋಡೆ. ಏರ್ಟೆಲ್, ವಡಾಫೋನ್, ಜಿಯೋ, ಬೇರೆ ಕಡೆಯಿಂದ ಯಾವ್ದು ಯೂಸ್ ಮಾಡ್ತಾರೆ ಗೊತ್ತಿಲ್ಲ. ಜಾಸ್ತಿ ನಮ್ಮ ಇಂಡಿಯಾದಲ್ಲಿ ಏರ್ಟೆಲ್, ಜಿಯೋ, ವಡಾಫೋನ್ ಇದೇ ಇರೋದು. ನಾವು ರೀಚಾರ್ಜ್ ಮಾಡ್ತೀವಿ. ₹299. ಅದು 28 ದಿನ ಬರುತ್ತೆ. ಇನ್ನು 2 ದಿನ ಏನಕ್ಕೆ ಬರಲ್ಲ? ಯಾಕೆ ಕೊಡಲ್ಲ 30 ಡೇಸ್ ರೀಚಾರ್ಜ್? ಅವರು ಯಾವುದೇ ವರ್ಕರ್ಸ್ಗೆ ಆಗಲಿ, ಯಾವುದೇ ಜಾಬ್ ಮಾಡೋರಿಗಾಗಲಿ, ಎಲ್ಲರಿಗೂ 30 ದಿನ ಇದೆ ಒಂದು ತಿಂಗಳಿಗೆ ಅಲ್ವಾ? ಈ 30 ದಿನ ಇವರು 28 ದಿನಕ್ಕೆ ಮಾಡ್ಕೊಂಡಿದ್ದಾರೆ. 2 ದಿನ ಲೆಸ್ಸು. ನೀವು ಮತ್ತೆ 2 ದಿನದಲ್ಲಿ ರೀಚ್ ಮಾಡಲಿಲ್ಲ ಅಂದರೆ ನಿಮ್ದು ಔಟ್ಗೋಯಿಂಗು ಇಲ್ಲ, ಇನ್ಕಮಿಂಗೂ ಇಲ್ಲ ನಿಮಗೆ ಫೋನ್ ಕಾಲಲ್ಲಿ. ಆಯ್ತಪ್ಪ, ನೀನು ಬಂದ್ ಮಾಡು. ರೀಚಾರ್ಜ್ ಮುಗಿದ ಮೇಲೆ ಬೇಕಾದ್ರೆ ಔಟ್ಗೋಯಿಂಗ್ನ ನೀನು ಬಂದ್ ಮಾಡು. ಇನ್ಕಮಿಂಗ್ ಯಾಕೆ ಬಂದ್ ಮಾಡ್ತೀಯಾ? ನಿನಗೆ ಯಾವ ಅಧಿಕಾರ ಇದೆ ಇನ್ಕಮಿಂಗ್ ಕಾಲ್ಸ್ನ ಬಂದ್ ಮಾಡೋಕ್ಕೆ? ದೇಶದಲ್ಲಿ ಎಷ್ಟೋ ಜನ ಬಡವರು ಒಬ್ಬೊಬ್ರು ಡಿಪೆಂಡ್ ಇಟ್ಕೊಂಡಿರ್ತಾರೆ ಈ ಕಡೆಯಲ್ಲಿ. ಅವ್ರಿಗೆ ತಿಂಗಳಿಗೆ ₹200 ಅವ್ರಿಗೂ ರೀಚಾರ್ಜ್ ಮಾಡೋಕ್ಕೂ ಆಗಲ್ಲ. ಏನೋ ಮಗೇನೋ ಫೋನ್ ಮಾಡ್ತಾರೆ, ಯಾರಾದರೂ ಸಂಬಂಧಿಕರು ಮಾಡ್ತಾರೆ ಅಂತ ಕಾಯ್ತಾ ಇರ್ತಾರೆ. ಇವ್ರು ತಿಂಗಳ ಮುಗಿದಾದ್ಮೇಲೆ ಇವರು ಇನ್ಕಮ್ ಕಟ್ ಮಾಡಿಬಿಟ್ಟಾರೆ. ಏನು ಮಾಡ್ಬೇಕು ಹಳ್ಳಿ ಜನ ಎಲ್ಲ? ಎಲ್ಲಿ ಹೋಗ್ಬೇಕು ಹಳ್ಳಿ ಜನ ಎಲ್ಲ? ನೀವು ಈ ಥರ ರೀಚಾರ್ಜ್ ಅಲ್ಲೂ 2 ದಿನ ಕಟ್ ಮಾಡ್ತಾ, ರೀಚಾರ್ಜ್ ಮುಗಿದಾದ್ಮೇಲೆ ಇನ್ಕಮಿಂಗ್ ಕಾಲ್ಸ್ ಕಟ್ ಮಾಡ್ತೀಯ. ನಿಮ್ಗೆ ಯಾರು ಹೇಳೋರಿಲ್ವಾ? ನಿಮಗೆ ಯಾರು ಹೇಳೋರಿಲ್ವಾ? ನೀವು ಏನು ಮಾಡ್ತಿರೋ ರೂಲ್ಸ್ ಅದೇ ರೂಲ್ಸನಾ? ಈಗ ಯಾರೋ ಜನ ಏನೋ ಕ್ವಶನ್ ಮಾಡಲ್ಲ, ನೀವು ಮಾಡಿದ್ದೆ ರೂಲ್ಸು ಅಂತ ಹೇಳ್ಬಿಟ್ಟು ಮೆರೀತಾ ಇದ್ದೀರಾ? ಒಂದಿನ ಏನಾದರೂ ಜನಗಳು ವಿರುದ್ಧ ಏನಾದರೂ ದಂಗೆ ಎದ್ರೆ ನೀವು ಹೇಳೋ ಕೆಲಸ ಇಲ್ದಂಗೆ ಹೋಗ್ತೀರಾ. ಇದ್ರೆ ಯಾರು ಕ್ವಶನ್ ಮಾಡಲ್ಲ? ಕ್ವಶನ್ ಮಾಡಿದ್ರು ಪಾರ್ಲಿಮೆಂಟಲ್ಲಿ. ಚಂದ್ರಚೂಡ ಅವರು ಕ್ವಶನ್ ಮಾಡಿದ್ರು. ಅವನ್ನ ಏನು ಮಾಡಿದ್ರು? ಆಮ್ ಆದ್ಮಿ ಪಕ್ಷ ಅವ್ರನ್ನ ರಾಜ್ಯಸಭಾ ಉಪಾಧ್ಯಕ್ಷದಿಂದ ಕೆಳಗಡೆ ಇಳಿಸಿದ್ರು. ಅಂದರೆ ಅವನು ನೇತಾಗಿ ಬಡವರ ಪರವಾಗಿ, ನೊಂದವರ ಪರವಾಗಿ, ದೇಶದಲ್ಲಿ ಆಗ್ತಿರೋಂಥ ಅನ್ಯಾಯನ ಪಾರ್ಲಿಮೆಂಟಲ್ಲಿ ಇಡ್ತಾ ಇದ್ರು. ಮತ್ತೆ ಅವರು ಜನಪ್ರಿಯತೆ ಗಳಿಸ್ತಾ ಇದ್ರು. ಅದನ್ನು ನೋಡ್ಬಿಟ್ಟು ಅರವಿಂದ್ ಕೇಜ್ರಿವಾಲ್ ಹೀಗೆ ಆದರೆ ನಾನು ಬೆಳೆಯೋದು ಕಷ್ಟ ಅಂದ್ಬಿಟ್ಟು ಅವ್ರನ್ನ ಪಕ್ಷದಿಂದ ಕಿತ್ತಾಕಿದ್ರು. ಇದೆ ನಿಜವಾದ ಹೋರಾಟಗಾರರಿಗೆ ಸಂತ ಮರ್ಯಾದೆ ನಮ್ಮ ಭಾರತ ದೇಶದಲ್ಲಿ. ಅದಕ್ಕೋಸ್ಕರ ಜನಗಳು
ಎಲ್ಲ ಕ್ವಶನ್ ಮಾಡ್ರಿ. ಕಂಪ್ನಿಗಳ ವಿರುದ್ಧ ಕೋರ್ಟಲ್ಲಿ ಕೇಳಿ ಮಾಡಿ. 2 ದಿನ ಯಾಕೆ ರಿಜಿಸ್ತಾ ಇಲ್ಲ, 3 ದಿನ ಯಾಕೆ ಕೊಡ್ತಾ ಇಲ್ಲ, 28 ದಿನ ಹೇಗೆ ಕೊಡ್ತೀವಿ, ಏನಕ್ಕೋಸ್ಕರ ಕೊಡ್ತೀರಿ ಅಂತ ಕೇಳಿ ಅಲ್ವಾ? ಯಾರು ಕೇಳಲ್ಲ. ಅವ್ರು ಮಾಡಿದ್ದ ರೂಲ್ಸು. ಯಾಕಂದ್ರೆ ಕೇಳೋರಿಗೆ ನಮ್ಮ ಹತ್ರ ಯಾರ ಹತ್ರನೂ ಧೈರ್ಯ ಇಲ್ಲ. ಯಾರಾದರೂ ಕೇಳಿದ್ರೆ ಅವನೊಬ್ಬನ ಟಾರ್ಗೆಟ್ ಮಾಡ್ತಾರೆ. ನ್ಯಾಯ ನೀತಿ ಅಂತ ಹೋರಾಡೋರನ್ನ ಬೇಗ ಹೋಗಿ ಕೆಲಸ ಮಾಡ್ತಾರೆ. ದೇಶದಲ್ಲಿ ಎಷ್ಟೋ ಜನ ನಮ್ಮಂಥ ಬಡವರಿದ್ದಾರೆ. ನಮಗೆ 2 ದಿನ ರೀಚಾರ್ಜ್ ಅಲ್ಲ, ಅದು ಕೂಡ ನಮಗೆ ಅತಿ ಅಮೂಲ್ಯವಾದದ್ದು. ಇನ್ಕಮಿಂಗ್ ಅಂತೂ ಇನ್ನೂ ಅತಿ ಅಮೂಲ್ಯವಾದದ್ದು. ಇನ್ಕಮಿಂಗ್ ಕಟ್ ಇವನು ಯಾರೀ ಸೀಮೆ ದೊಣ್ಣೆ ನಾಯಕ? ಇವನಿಗೇನು ಅಧಿಕಾರ ಇದೆ ಅಂತ ಇವನು ಇನ್ಕಮಿಂಗ್ ಕಾಲ್ಸ್ ಕಟ್ ಮಾಡ್ತಾನೆ? ಯಾಕಂದ್ರೆ ನಾವು ಯಾರು ಕೇಳಲ್ಲ. ನಾವೆಲ್ಲ ಸತ್ಪ್ರಜೆಗಳು, ಸತ್ತೋಗಿರೋ ಪ್ರಜೆಗಳು ನಾವೆಲ್ಲ. ನಾಚಿಕೆ ಆಗ್ಬೇಕು ನಮಗೆಲ್ಲ. ಎಷ್ಟೋ ಹಳ್ಳಿಗಳಲ್ಲಿ ಕರೆಕ್ಟಾಗಿನೇ ಕೆಲವೊಂದು ಸವಲತ್ತಿಲ್ಲ. ಅಂಥದ್ರಲ್ಲಿ ಇವರು ಹಗಲು ಬೇರೆ ಮಾಡ್ತಾರೆ. ಯಾಕಂದ್ರೆ ನಾವು ಯಾರು ಕೇಳಲ್ಲ. ನಮಗೊಂದು ಲೇಜಿ ಹುಡ್ಕೊಂಡ್ಬಿಟ್ಟಿದೆ. ಬಿಡಪ್ಪ, ಏನಾರ ಮಾಡಲಿ, ನಮ್ಗೆ ಯಾಕೆ, ಏನಾರ ಮಾಡ್ಕೊಲಿ, ಯಾಕೆ. ಅಲ್ಲೇನಾದರೂ ಒಂದು ಅನ್ಯಾಯ ಆಗ್ತಾ ಇದೆ ಅಂದರೆ ಅದನ್ನು ತಡೆಯಲ್ಲ ಹೋಗಿ. ಬಿಡಪ್ಪ, ನಮ್ಗೆ ಯಾಕೆ ರೀ, ನಮ್ಗೆ ಯಾಕೆ ಅಂತ ಅನ್ಕೊಂತಾನೆ ನಾವು ಇಲ್ಲಿ ತನಕ ಬಂದಿರೋದು. ಇವಾಗ ಅಲ್ಲೇನೇ ಅನ್ಯಾಯ ಆದ್ರೂ ಮುಂದೂ ನಮಗೂ ಈ ಥರ ಆಗ್ಬೋದು ಅಂತ ಅಂದ್ಬಿಟ್ಟು ನೀವೇನಾದರೂ ಕ್ವಶನ್ ಮಾಡಿದರೆ ಮುಂದಾಗೋ ಅಂಥ ಅನ್ಯಾಯನ ತಡಿಬಹುದು. ದಯವಿಟ್ಟು ಎಲ್ಲರೂ ಇದ್ರ ಬಗ್ಗೆ ಧ್ವನಿ ಎತ್ತಿ. ಧ್ವನಿ ಎತ್ತಿಲ್ಲ ಅಂತಾರೆ ಅವ್ರು ಇದನ್ನೇ ನಮ್ಮ ಬಂಡವಾಳ ಅಂತ ತಿಳ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ಕೋತಾರೆ. ನಮಸ್ಕಾರ. ಜೈ ಶ್ರೀರಾಮ್.